ಸೊ ಕಾಂಟೆಂಟ್ ವೈಸ್ ಹೆಂಗಿರಬೇಕು ಕಾಂಟೆಂಟ್? ನಿಮಗೆ ನಂಬರ್ ಆಫ್ ಕಾಂಟೆಂಟ್ಸ್, ಕೋಟ್ಯಾಂತರ ಕಾಂಟೆಂಟ್ಸ್ ಇದೆ. ಅದರಲ್ಲಿ ಜನರಿಗೆ ಅಪೀಲ್ ಆಗಬೇಕು, ಅವ್ರ ಇಂಟ್ರೆಸ್ಟ್ ತೋರಿಸ್ಬೇಕು. ಸಬ್ಜೆಕ್ಟ್ ಸೆಲೆಕ್ಷನ್ ಹೇಗೆ? ಇವಾಗ ಫಾರ್ ಎನ್ ಎಕ್ಸಾಂಪಲ್ ಸ್ಕ್ರ್ಯಾಚಿಂದ ಒಬ್ಬರು ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು ಅಥವಾ ಇನ್ಫ್ಲುಯೆನ್ಸರ್ ಆಗಬೇಕು. ಸೊ ಏನು ಮೈಂಡಲ್ಲಿ ಇಟ್ಕೊಂಡು ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಬೇಕು? ಫಸ್ಟ್ ಐ ಥಿಂಕ್ ನೀವು ಹೊಸದಾಗಿ ಶುರು ಮಾಡ್ತಾ ಇದ್ರೆ ಒಂದು ಕ್ಲಾರಿಟಿ ಇರಬೇಕು ನಿಮ್ಮ ತಲೆಯಲ್ಲಿ, ನೀವು ಯಾವ ಥರ ಕಾಂಟೆಂಟ್ ಮಾಡ್ತಾ ಇದ್ದೀರಾ ಅಂತ. ಸುಮಾರು ಜನ ಏನು ಮಾಡ್ತಾರೆ, ಸ್ಟಾರ್ಟಿಂಗ್ ಒಂದು 10 ದಿನ ಹ್ಯೂಮರ್ ಆಗ್ತಾರೆ, ಅದು ವರ್ಕೌಟ್ ಆಗಲ್ಲ, ದಿ ಚೇಂಜ್ ಇಟ್ ಟು ಟೆಕ್ಕಲ್ಲಿ ಒಂದು ವರ್ಕೌಟ್ ಆಗಲ್ಲ, ಮತ್ತು ಫೈನಾನ್ಸಿಗೆ ಬರ್ತಾರೆ. ಸೊ ಹೀಗಿದ್ದಾಗ ನಿಮ್ಮ ಪೇಜ್ನ ವಿಸಿಟ್ ಮಾಡಿದ ತಕ್ಷಣ ನನಗೊಂದು ಕ್ಲಾರಿಟಿ ಬೇಕು, ಏನಿರುತ್ತೆ ಅಂತ. ಓಕೆ, ಯಾವ ನಿಶಲ್ಲಿ ಇವ್ರು ಕಾಂಟೆಂಟ್ ಮಾಡ್ತಾ ಇದ್ದಾರೆ ಅಂತ. ಸೊ ದಟ್ ಈಸ್ ದ ಫಸ್ಟ್ ಕ್ಲಾರಿಟಿ ದ ಕ್ರಿಯೇಟರ್ ಶುಡ್ ಹ್ಯಾವ್. ಆಬ್ವಿಯಸ್ಲಿ ಫಸ್ಟ್ ನಿಮ್ಮ ಒಂದು 10-15 ವಿಡಿಯೋ ಓಡಲಿಕ್ಕಿಲ್ಲ, ಬಿಕಾಸ್ ಮೇ ಬಿ ಯು ಆರ್ ಸ್ಟಿಲ್ ಫಿಗರಿಂಗ್ ಔಟ್ ಹೇಗೆ ಮಾಡೋದು, ಅಥವಾ ಯಾವ ಥರ ಕಾಂಟೆಂಟ್ ಹಾಕಿದರೆ ವರ್ಕೌಟ್ ಆಗುತ್ತೆ, ನಿಮ್ಮ ಆಡಿಯನ್ಸ್ ಹೇಗಿದ್ದಾರೆ, ನಿಮಗಿನ್ನ ಅದು ಅಷ್ಟು ಗೊತ್ತಾಗಿರ್ಲಿಕ್ಕಿಲ್ಲ. ಸೊ ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕು ಫಸ್ಟ್ಲಿ. ಓಕೆ, ಬಿಕಾಸ್ ಇವಾಗ ಆಡಿಯನ್ಸಿಗೆ ಪೇಷನ್ಸ್ ಇಲ್ಲ ಅಂದಮೇಲೆ ನಾವು ಕಳ್ಕೊಂಡ್ರೆ ಆಗಲ್ಲ. ವಿ ಹ್ಯಾವ್ ಟು ಹ್ಯಾವ್ ಪೇಷನ್ಸ್ ಇನ್ ದಿಸ್ ಗೇಮ್. ಕ್ಲಾರಿಟಿ ಇರಬೇಕು, ನಾವು ಯಾವ ನಿಶಲ್ಲಿ ಮಾಡ್ತಾ ಇದ್ದೀವಿ. ಸೆಕೆಂಡ್, ತಾಳ್ಮೆಯಿಂದ ವಿ ಶುಡ್ ಸಿ, ಓಕೆ ಇದು ವರ್ಕ್ ಆಗ್ತಾ ಇದೆಯಾ ಇಲ್ವಾ, ಆ್ಯಂಡ್ ಇಂಟ್ರ್ಯಾಕ್ಟ್ ವಿತ್ ಆಡಿಯನ್ಸ್. ಏನು ಇಷ್ಟ ಆಗ್ತಾ ಇದೆ ನಿಮ್ಮಲ್ಲಿ, ಅಥವಾ ನಾನು ಯಾವ ಥರ ಕಾಂಟೆಂಟ್ ಮಾಡಿದ್ರೆ ಯು ಕ್ಯಾನ್ ಚೇಂಜ್ ದ ಫಾರ್ಮ್ಯಾಟ್ ಇನ್ ದ ಸೇಮ್ ನೀಶ್. ಆದರೆ ಕಂಪ್ಲೀಟಾಗಿ ನೀಶೇ ಚೇಂಜ್ ಮಾಡ್ತೀರಾ ಅಂದರೆ ಇಟ್ ವಿಲ್ ನಾಟ್ ರಿಯಲಿ ವರ್ಕ್ಔಟ್. ಆ್ಯಂಡ್ ದ ಮೇಜರ್ ಥಿಂಗ್ ಕನ್ಸಿಸ್ಟೆನ್ಸಿ. ನಾನು ಇವತ್ತು ಒಂದು ವೀಡಿಯೋ ಹಾಕಿ ಆಮೇಲೆ 3 ತಿಂಗಳಾದ್ಮೇಲೆ ಇನ್ನೊಂದು ವೀಡಿಯೋ ಹಾಕಿ ಅದು ಓಡಲಿ ಅಂತ ಅಂದರೆ ಇಟ್ ವಿಲ್ ಬಿ ಡಿಫಿಕಲ್ಟ್. ಸೊ ಕನ್ಸಿಸ್ಟೆನ್ಸಿ ತುಂಬ ಅಂದರೆ ತುಂಬ ಮುಖ್ಯ. ಆ್ಯಂಡ್ ಆಲ್ಗೊರಿಥಮ್ ಅಂತ ಕನ್ಸಿಡರ್ ಮಾಡಿದ್ರು ಸಹ ಯಾರು ಕನ್ಸಿಸ್ಟೆಂಟಾಗಿ ವೀಡಿಯೋ ಹಾಕ್ತಾ ಇರ್ತಾರೆ ಅವ್ರ ವೀಡಿಯೋ ಪುಷ್ ಆಗುತ್ತೆ. ಓಕೆ, ಸೊ ಕನ್ಸಿಸ್ಟೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಡಸ್ ಇಟ್ ಮೀನ್ ಅಂದರೆ ಒಂದು ವಾರದಲ್ಲಿ ಕೆಲವ್ರು ಹೇಳ್ತಾರೆ ನೀವು ಒಂದು ವಿಡಿಯೋ ಹಾಕಿದ್ರೂ ಸಾಕು, ಅದು ಆರಾಮಾಗಿ ಇಟ್ ವಿಲ್ ಟೇಕ್ ಇಟ್ಸ್ ರೂಟ್ ಅಂತ. ಇನ್ನು ಕೆಲವ್ರು ಹೇಳ್ತಾರೆ ನೋ 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 ಇಟ್ ಡಸಂಟ್ ಗೋನ್ ವರ್ಕ್, ಅಟ್ಲೀಸ್ಟ್ 3 ವಿಡಿಯೋ ಆದರೂ ಹಾಕಬೇಕು ನೀವು, ಆಗಷ್ಟೇ ಓಡುತ್ತೆ ಅಂತ. ಕೆಲವ್ರು ಹೇಳ್ತಾರೆ ಎವ್ರಿ ಡೇ ಶಾರ್ಟ್ಸ್ ಹಾಕಬೇಕು, ಎವ್ರಿ ಡೇ ರೀಲ್ಸ್ ಹಾಕಬೇಕು, ಆಗ ಮಾತ್ರ ಕ್ಯಾಚ್ ಆಗುತ್ತೆ ಅಂತ. ವಾಟ್ ಈಸ್ ದ ರಿಯಾಲಿಟಿ? ಏನು ಮಾಡೋದು? ಸೊ ಅಂದರೆ ಕನ್ಸಿಸ್ಟೆನ್ಸಿ ಅಂದರೆ ನನಗೆ ವಾರದಲ್ಲಿ 3 ವಿಡಿಯೋ, ನೆಕ್ಸ್ಟ್ ವಾರ 3 ವಿಡಿಯೋ ಹಾಕೋದು, ಅದರ ನೆಕ್ಸ್ಟ್ ವಾರ 3 ವಿಡಿಯೋಸ್ ಆಲ್ಸೋ ಕನ್ಸಿಸ್ಟೆನ್ಸಿ. ಇವತ್ತು ನಾನು 2 ವಿಡಿಯೋ ಹಾಕಿ ನೆಕ್ಸ್ಟ್ ವಾರ 2 ವಿಡಿಯೋ ಹಾಕಿದ್ರು ಅದು ಕನ್ಸಿಸ್ಟೆನ್ಸಿನೇ. ಆ ಒಂದು ಪ್ಯಾಟರ್ನ್ ಏನಿದೆಯಲ್ಲ, ದಟ್ ಈ ವಾರ ನಾನು ಎಷ್ಟು ವಿಡಿಯೋಸ್ ಹಾಕ್ತೀನಿ, ಫಾಲೋ ದ್ಯಾಟ್. ಇವತ್ತು ಒಂದೇ ದಿವಸದಲ್ಲಿ ನಾನು 3 ವಿಡಿಯೋ ಹಾಕ್ತೀನಿ, ಆಮೇಲೆ ಮುಂದೆ ಇನ್ನೊಂದು 4 ವಾರ ನಾನು ಬರೋದೇ ಇಲ್ಲ, ಅದು ಕನ್ಸಿಸ್ಟೆನ್ಸಿ ಪ್ಯಾಟರ್ನ್ ಬ್ರೇಕ್ ಆಯ್ತಲ್ಲಿ. ಸೊ ವಾಟ್ ಎವರ್ ಯು ಡೂಯಿಂಗ್ ಇನ್ 1 ಡೇ ಅಥವಾ 1 ವೀಕ್ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿ, ದಟ್ ಈಸ್ ಕನ್ಸಿಸ್ಟೆನ್ಸಿ, ದಟ್ಸ್ ಇಟ್. ಅಂದರೆ ಜನರಿಗೆ ಗೊತ್ತಾಗ್ಬೇಕು ನಾನು ಇದ್ದೀನಿ ಅಂತ. ಆ್ಯಂಡ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಹೆಂಗಾಗಿದೆ ಅಂದರೆ ಎಷ್ಟೊಂದು ಜನ ಕ್ರಿಯೇಟರ್ಸ್ ಬಂದಿದ್ದಾರೆ, ಯಾರು ನೋಡ್ತೀವಿ ಅವರೆಲ್ಲ ಕ್ರಿಯೇಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಿದ್ದಾಗ ನಿಮ್ಮ ಆಡಿಯನ್ಸ್ ತಲೆಯಲ್ಲಿ ನಿಮ್ಮ ಮುಖ ಪ್ರಿಂಟ್ ಆಗೋದು ತುಂಬ ಮುಖ್ಯ. ದಟ್ ಈಸ್ ದ ಮೇನ್ ಪಾಯಿಂಟ್ ಹಿಯರ್. ಯಾಕಂದರೆ ಅಕಸ್ಮಾತ್ ಅವ್ರ ಫೀಡಲ್ಲಿ ನಿಮ್ಮ ವಿಡಿಯೋಸ್ ಬರ್ತಾ ಇತ್ತಂದರೆ ಅವ್ರಿಗೆ ನೆನಪಿರುತ್ತೆ ನೀವು ಯಾರು ಅಂತ. ಅಕಸ್ಮಾತ್ ಅದು ಬರಬೇಕಾದ್ರೆ ಕನ್ಸಿಸ್ಟೆನ್ಸಿ ಇರಬೇಕು ಅಷ್ಟೇ. ಯಾಕಂದರೆ ನನ್ನ ವಿಡಿಯೋಲೇ ಇವತ್ತು 1000 ಕ್ರಿಯೇಟರ್ಸ್ ಬರ್ತಾರೆ ಇವತ್ತು. ಇವಾಗ ನಾನು ನಿಮ್ಮನ್ನು ನೆನ್ಪಿಟ್ಕೊಳ್ಬೇಕಂದ್ರೆ ಯು ಶುಡ್ ಕಮ್ ಅಗೇನ್ ಇನ್ ಮೈ ಫೀಡ್, ಓನ್ಲಿ ದೆನ್ ಐ ವಿಲ್ ರಿಮೆಂಬರ್. ಓಕೆ. ಆದರೆ ಕೆಲವೊಬ್ರು ಹೇಳೋದು, ಕೆಲವೊಬ್ರು 1 ವಾರಕ್ಕೆ 1 ವಿಡಿಯೋ ಹಾಕಿದ್ರು ಅದು ತುಂಬ ಚೆನ್ನಾಗಿ ಓಡುತ್ತೆ, ಕೆಲವರು ಎವ್ರಿ ಡೇ ಹಾಕಿದ್ರು ಅವ್ರ ವಿಡಿಯೋಸ್ಗೆ ಅಷ್ಟು ವ್ಯೂಸ್ ಬರಲ್ಲ ಅಂತ. ಇದೇನು ಲಾಜಿಕ್ಕು? ಡಿಪೆಂಡ್ಸ್ ಆನ್ ದ ನೀಶ್ ನನ್ನ ಪ್ರಕಾರ. ಅಂದರೆ ಅಗೇನ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಕರೆಂಟ್ ಅಫೇರ್ಸ್ ಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನನ್ನ ಬಯೋ ನಾನು ಹಾಕಿದಿಂದ ನಾನು ಕರೆಂಟ್ ಅಫೇರ್ಸ್ ಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ಇನ್ ದಟ್ ಕೇಸ್ ದೇ ಎಕ್ಸ್ಪೆಕ್ಟ್ ಮೀ ಟು ಅಪ್ಡೇಟ್ ಎವ್ರಿ ಡೇ ಏನು ನಡೀತಾ ಇದೆ ಜಗತ್ತಿನಲ್ಲಿ ಅಂತ. ಓಕೆ. ಸೊ ಹಂಗಿದ್ದಾಗ ದಿನ ಕಾಂಟೆಂಟ್ ಹಾಕೋದು ಮೇಕ್ ಸೆನ್ಸ್. ಅಕಸ್ಮಾತ್ ಅದೇ ನನ್ನ ನೀಶ್ ಏನು ಇಟ್ಸ್ ಅ ವೆರಿ ಸಿಂಪಲ್ ನೀಶ್ ವೇರ್ ನಾನು ಇದ್ರ ಬಗ್ಗೆ ಏನೂ ಮಾತಾಡಲ್ಲ, ನಾನು ನನ್ನ ಲೈಫ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಥವಾ ನನ್ನ ಕಂಪ್ನಿ ಹೇಗೆ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇನ್ ದ್ಯಾಟ್ ಕೇಸ್ ದೇ ಡೋಂಟ್ ಎಕ್ಸ್ಪೆಕ್ಟ್ ಯು ಟು ಅಪ್ಲೋಡ್ ಎವ್ರಿ ಡೇ. ಅವಾಗ ವಾರಕ್ಕೊಂದ್ಸರ್ತಿ ಹಾಕಿದ್ರು ಇಟ್ ಇಸ್ ಗುಡ್ ಅಲ್ವಾ? ಸೊ ಡಿಪೆಂಡ್ಸ್ ಆನ್ ದ ನೀಶ್ ಯು ಆರ್ ಪಿಕ್ಕಿಂಗ್ ದೇರ್ ಅಗೇನ್. ಈ ಯೂಟ್ಯೂಬ್, ಇನ್ಸ್ಟಾ, ಆಮೇಲೆ ಫೇಸ್ಬುಕ್ಕಲ್ಲಿ ವಿಡಿಯೋಸನ್ನು ಅಪ್ಲೋಡ್ ಮಾಡಿದಾಗ ಕೆಲವೊಂದೆಲ್ಲ ಒಂದು 200-300 ವ್ಯೂಸ್ ಇದ್ದರೆ ಏಕದಮ್ ಕೆಲವೊಂದೆಲ್ಲ 1 ಲ್ಯಾಕಿಗೆ ಹೋಗ್ಬಿಟ್ಟಿರುತ್ತೆ. ಅದು ಕೆಲವೊಂದು ಸಲ ಫೇಸ್ಬುಕ್ಕೆ, ಇನ್ಸ್ಟಾ ಮತ್ತು ಯೂಟ್ಯೂಬೇ ಬೂಸ್ಟ್ ಮಾಡುತ್ತೆ ಅಂತಾರೆ. ಇಸ್ ಇಟ್ ಟ್ರೂ? ಐ ಮೀನ್ ನಾನು ನಿಜ ಹೇಳ, ನನಗೆ ಇದ್ರ ಮೇಲೆ ನಂಬಿಕೆನೇ ಇಲ್ಲ. ಇದೊಂಥರ ಗ್ಯಾಮ್ಲಿಂಗ್ ಗೇಮ್ ಇದ್ದಂಗೆ, ಯಾವಾಗ ನಿಮ್ಮ ಲಕ್ ಬರುತ್ತೆ ಗೊತ್ತೇ ಆಗಲ್ಲ. ಕೆಲವೊಂದು ಸರ್ತಿ ವಿಡಿಯೋಸ್ ಹಾಗೆ ಮಿಲಿಯನ್ ಗಟ್ಟಲೆ ಹೋಗಿರತ್ತೆ, ನಾವು ತುಂಬ ಎಫರ್ಟ್ಸ್ ಹಾಕಿ ಮಾಡಿದಂಥ ವಿಡಿಯೋಸ್ ಹಾರ್ಡ್ಲಿ ರೀಚ್ ಸಿಕ್ಕಿರುತ್ತೆ.
ಇಟ್ ಡಿಪೆಂಡ್ಸ್ ಆನ್ ಹೌ ದ ಆಡಿಯನ್ಸ್ ಪರ್ಸೀವ್ಸ್ ಇಟ್ ಆಲ್ಸೋ. ಆ್ಯಂಡ್ ಕೆಲವೊಂದು ಸರ್ತಿ ಏನಾಗುತ್ತೆ, ನಾವು ಸ್ಮಾರ್ಟಾಗಿ ಹಾಕಬೇಕಂತ ಆಗಿರುತ್ತೆ. ಇವಾಗ ಲೆಟ್ಸ್ ನಾನೇನು ಮಾಡ್ತೀನಿ, ನಾನು ಫೈನಾನ್ಸ್ ಅಥವಾ ಬಿಸ್ನೆಸ್ ರಿಲೇಟೆಡ್ ವಿಡಿಯೋ ನಾನಿವಾಗ ಜಾಸ್ತಿ ಲೇಟಾಗಿ ಹಾಕಿದೆ ವಿಡಿಯೋ, ವೇರ್ ನನ್ನ ಆಡಿಯನ್ಸ್ ಎಕ್ಸಾಸ್ಟ್ ಆಗಿರ್ತಾರೆ, ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿರ್ತಾರೆ, ಆಮೇಲೆ ನಾನು ಇನ್ಫಾರ್ಮೇಟಿವ್ ಕಾಂಟೆಂಟ್ ಹಾಕ್ತೀನಿ ಅಂದರೆ ಅಷ್ಟು ಅವ್ರಿಗೆ ಹಿಡಿಸಲ್ಲ, ಬಿಕಾಸ್ ದೇ ಆರ್ ಟಯರ್ಡ್. ಅದೇ ನಾನು ಸ್ವಲ್ಪ ಬೇಗ ಹಾಕಿದೆ, ಅವ್ರು ಲೆಟ್ಸೇ ಆಫೀಸಿಂದ ಮನೆಗೆ ಬರ್ತಿದ್ದಾರೆ, ಒಂದು 4-5 ಗಂಟೆ ಸುಮಾರು ಹಾಕಿದೆ ಅಂದರೆ ಕ್ಯಾಬಲ್ಲಿ ಬರ್ತಾ ನೋಡ್ತಾರೆ, ದೇ ಸ್ಟಿಲ್ ಹ್ಯಾವ್ ದ ಎನರ್ಜಿ ಟು ಕನ್ಸ್ಯೂಮ್ ದಿಸ್ ಕಾಂಟೆಂಟ್. ಓಕೆ. ಹವೆವರ್ ನೀವು ಲೈಟ್ ಹಾರ್ಟೆಡ್ ಕಾಂಟೆಂಟ್, ಲೆಟ್ ಇಟ್ ಬಿ ಹ್ಯೂಮರ್ ಆಗಿರಲಿ, ಇದು ಅವಾಗೇನಾಗುತ್ತೆ, ಜನ ಯಾವಾಗ ಬೇಕಾದರೂ ಕನ್ಸ್ಯೂಮ್ ಮಾಡ್ಕೊಳ್ಬೋದು. ಸೊ ಇವನ್ ವೆನ್ ದೇ ಅಪ್ಲೋಡ್ ಲೇಟ್ ನೈಟ್ ಆಲ್ಸೋ ಸಮ್ಟೈಮ್ಸ್ ಇಟ್ ಮೈಟ್ ವರ್ಕ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕ್ರಿಯೇಟರ್ ದೇರ್, ಯಾವ ಟೈಮಿಗೆ ಅವ್ರು ಪೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದನೂ ಆಲ್ಗೊರಿಥಮ್ ಕೆಲಸದಿ ಪಿಕ್ ಮಾಡುತ್ತೆ ಹೇಗೆ ಪುಷ್ ಕೊಡ್ಬೋದು ಅಂತ. ಬೆಸ್ಟ್ ಟೈಮ್ ಅಂತ ಏನಾದರೂ ಇದೆಯಾ ಅಪ್ಲೋಡಿಗೆ? ಬೆಸ್ಟ್ ಟೈಮ್ ಅಂತ ಏನಿರಲ್ಲ, ಯೂಶ್ವಲಿ 5 to 7 ಇಸ್ ವೆನ್ ತುಂಬ ಜನ ಕ್ರಿಯೇಟರ್ಸ್ ಅಪ್ಲೋಡ್ ಮಾಡ್ತಾರೆ, ಬಿಕಾಸ್ ಅಗೇನ್ ಆ್ಯಸ್ ಐ ಟೋಲ್ಡ್ ಅವಾಗೆ ಫ್ರೀ ಆಗಿರ್ತಾರೆ ಅಂತ, ಅದೇ ಒಂದು ರೀಸನ್ಗೆ. ಓಕೆ. ಕೆಲವು ಯೂಟ್ಯೂಬರ್ಸ್ ಏನು ಹೇಳ್ತಾರೆ ಅಂದರೆ, ನಿಮ್ಮ ಪ್ರೈವೇಟ್ ಅಥವಾ ಪ್ರೈಮರಿ ಅಕೌಂಟ್ ಏನಿರುತ್ತಲ್ಲ ಅದನ್ನು ಬಿಟ್ಟು ಒಂದು ಪ್ರೊಫೆಷ್ನಲ್ ಪೇಜ್ ಮಾಡ್ಕೋಬೇಕು ಇನ್ ಫೇಸ್ಬುಕ್ ಆ್ಯಸ್ ವೆಲ್ ಆಸ್ ಇನ್ಸ್ಟಾ, ಆಮೇಲೆ ಯೂಟ್ಯೂಬ್ ಅಂತ. ಯೂಟ್ಯೂಬಲ್ಲಿ ನಿಮ್ಮ ಪರ್ಸ್ನಲ್ ಅಥವಾ ಪ್ರೈಮರಿ ಚಾನಲ್ ಏನಿದೆ ಅದನ್ನು ಬಿಟ್ಟು ಇನ್ನೊಂದು ಮಾಡಿಕೊಂಡ್ರೆ ನಿಮಗೆ ಅದರಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇದೆ, ಅಂದರೆ ಅದು ಬೇಗ ಪುಷ್ ಆಗುತ್ತೆ, ಅದರಲ್ಲಿ ಅರ್ನಿಂಗ್ಸ್ ಬೇಗ ಆಗುತ್ತೆ ಅಂತ ಹೇಳ್ತಾರೆ. ವಾಟ್ ಇಸ್ ದಿಸ್ ಲಾಜಿಕ್? I mean, I agree to the point. Okay. That primary, I mean, your personal account and your professional account ಬೇರೆ ಇದ್ರೆ ಒಳ್ಳೇದು ಅಂತ. ಬಟ್ ಐ ವುಡೆಂಟ್ ಅಗ್ರಿ ಆನ್ ಟು ಲೈಕ್ ಪುಷ್ ಜಾಸ್ತಿ ಸಿಗುತ್ತೆ ಅಥವಾ ರೀಚ್ ಜಾಸ್ತಿ ಸಿಗುತ್ತೆ. ನಾನು ಯಾಕೆ ಸಪ್ರೇಟಾಗಿ ಇಟ್ಕೊಳ್ತೀನಿ, ನನ್ನ ಪರ್ಸ್ನಲಾಗಿ ಹೇಳೋದಾದರೆ, ನನ್ನ ಪರ್ಸ್ನಲ್ ಐ ಟ್ರೀಟ್ ಮೈ ಪ್ರೊಫೆಷ್ನಲ್ ಅಕೌಂಟ್ ಲೈಕ್ ಮೈ ಅಗೇನ್ ಒಂದು ಬಿಸ್ನೆಸ್ ಥರನೇ ನೋಡ್ತೀನಿ ನಾನು ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಕಾಂಟೆಂಟ್ ಹಾಕ್ತಾಯಿದ್ದೀನಿ, ಆ್ಯಂಡ್ ವಾಟ್ ಎವರ್ ಐ ಮಾನಿಟೈಸ್ ಔಟ್ ಆಫ್ ಇಟ್, ಅದು ಅಗೇನ್ ಇಟ್ ಇಸ್ ಟ್ರೀಟೆಡ್ ಫಾರ್ ಮೈ ಪ್ರೊಫೆಷ್ನಲ್ ಅಕೌಂಟ್. ಲೈಕ್ ಸೇಮ್ ನಾನು 9 to 5 ಕೆಲಸ ನಾನು ಕಾಂಟೆಂಟಲ್ಲಿ ಮಾಡ್ತಾಯಿದ್ದೀನಿ. ಸೊ ಐ ಡೋಂಟ್ ವಾಂಟ್ ಟು ಶೇರ್ ಮೈ ಪರ್ಸ್ನಲ್ ಲೈಫ್ ದೇರ್. ನಾನು ಪರ್ಸ್ನಲ್ ಅಕೌಂಟ್ ಬೇರೆ ಇಡ್ತಾ ಇದ್ದೀನಿ, ಯಾಕಂದರೆ ನನ್ನ ವೈಯಕ್ತಿಕ ಜೀವನದಲ್ಲಿ ಏನೇನು ಆಗ್ತಾಯಿದೆ ನನಗದು ಎಲ್ಲರ ಮುಂದೆ ಅಷ್ಟು ಹೇಳ್ಕೊಳ್ಳಿಕ್ಕೆ ನನಗೆ ಇಷ್ಟ ಆಗಲ್ಲ. ದಟ್ ಇಸ್ ವೈ ಐ ಹ್ಯಾವ್ ಕೆಪ್ಟ್ ಇಟ್ ಪರ್ಸ್ನಲ್ ಸಪ್ರೇಟ್. ಇನ್ಫ್ಯಾಕ್ಟ್ ನಾನು ಫಂಡಾ ಹುಡುಗಿ ಆ್ಯಕ್ಚುಲಿ ಶುರು ಮಾಡಿದ್ದು ನನ್ನ ಪರ್ಸ್ನಲ್ ಅಕೌಂಟಲ್ಲಿ ಆಸ್ ಫಂಡಾ ಗರ್ಲ್. ಅಲ್ಲಿ ನಾನು ಇಂಗ್ಲೀಷ್, ಹಿಂದಿ, ಕನ್ನಡ 3 ಭಾಷೆ ಸೇರಿ ಕಾಂಟೆಂಟ್ ಮಾಡ್ತಾಯಿದ್ದೆ. ಅವಾಗ ಐ ಯೂಸ್ ಟು ಗೆಟ್ ಗುಡ್ ರೀಚ್, ನಾಟ್ ಲೈಕ್ ರೀಚ್ ಸಿಗಲ್ಲ ಅಂತ. ಬಟ್ ನಾನು ಸಪ್ರೇಟ್ ಚಾನಲ್ ಯಾಕೆ ಶುರು ಮಾಡಿದೆ ಅಂದರೆ ನನ್ನ ವೈಯಕ್ತಿಕ ಜೀವನ ಬೇರೆ ಇರಲಿ ಅಂತ ನಾನು ಶುರು ಮಾಡಿದ್ದು. ಆ್ಯಂಡ್ ಐ ಇವನ್ ಇನ್ಸಿಸ್ಟ್ ದ ಕ್ರಿಯೇಟರ್ಸ್ ಟು ಡೂ ದ ಸೇಮ್, ಬಿಕಾಸ್ ಪರ್ಸ್ನಲ್ ಲೈಫ್ ನೀವು ಎಷ್ಟೇ ಸೋಷಿಯಲ್ ಮೀಡಿಯಾಲಿದ್ರೂ ಐ ಥಿಂಕ್ ಯು ಶುಡ್ ಹ್ಯಾವ್ ಅ ಸ್ಪೇಸ್ ಫಾರ್ ಯೋರ್ ಸೆಲ್ಫ್ ವೇರ್ ಯು ಕ್ಯಾನ್ ಪುಟ್ ಔಟ್ ಯೋರ್ ಒಪಿನಿಯನ್, ಯೋರ್ ಪರ್ಸ್ನಲ್ ಲೈಫಲ್ಲಿ ಏನೇನು ಆಗ್ತಾ ಇದೆ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಸೋಷಿಯಲ್ ಮೀಡಿಯಾ ಇಸ್ ಅ ಲಿಟಲ್ ಸ್ಕೇರಿ ಗೇಮ್. ಸ್ಕೇರಿ ಗೇಮ್ ಅಂತ ಯಾಕೆ ಅನ್ಸುತ್ತೆ? ಕಮೆಂಟ್ಸ್ ನೋಡಿ ಗೊತ್ತಾಗುತ್ತಲ್ಲ. ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಲ್ಲ, ಲೈಕ್ ಹುಡುಗಿಯರಿಗೆ ಯೂಶ್ವಲಿ ಈ ಥರ ಇನ್ಫಾರ್ಮೇಟಿವ್ ಕಾಂಟೆಂಟ್ ಹಾಕಿ ಅಭ್ಯಾಸ ಇಲ್ಲ, ಜನರಿಗೆ ಅದನ್ನು ಸ್ವೀಕರಿಸಿ ಅಂತ. ಅಲ್ಲ, ಅಭ್ಯಾಸ ಇಲ್ಲ ಅಂತಲ್ಲ, ಸೆಕೆಂಡ್ ಒನ್ ಇಸ್ ದ ರೈಟ್ ಥಿಂಗ್. ನೋ, ಲೈಕ್ ದ ಆಡಿಯನ್ಸ್ ಹ್ಯಾವ್ ನಾಟ್ ಸ್ವೀಕರಿಸಿ ಅಭ್ಯಾಸ ಇಲ್ಲ ಅವ್ರಿಗೆ. ಅದೇ ಆ್ಯಕ್ಚುಲಿ ಆಗಿದ್ದು. ಬಿಕಾಸ್ ನಾನು ಕೆಲವೊಂದು ಸರ್ತಿ ಅಲ್ಲ, ಪ್ರತಿಯೊಂದು ಸರ್ತಿ ಅಲ್ಲ, ಬಟ್ ವೆರಿ ಫ್ಯೂ ಟೈಮ್ಸ್. ಇವಾಗ ಏನೋ ಒಂದು RBI ರಿಲೇಟೆಡ್ ವಿಡಿಯೋ ಮಾಡಿರ್ತೀವಿ, ಫೈನಾನ್ಸ್ ರಿಲೇಟೆಡ್ ವಿಡಿಯೋ ಮಾಡಿರ್ತೀವಿ, ಕಮೆಂಟ್ ಸೆಕ್ಷನಲ್ಲಿ ಒಂದಿಷ್ಟು ಜನ ಬಂದಿರ್ತಾರೆ, ಫೈನಾನ್ಸ್ ಗಂಧಗಾಳಿ ಗೊತ್ತಿರಲ್ಲ, ಆದರೆ ಬಂದು ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತು, ನೀವೆಲ್ಲಿಂದ ಕಲ್ತಿದ್ದೀರಾ, ಇದು ಸುಮ್ಮನೆ ದೇ ಟೇಕ್ ಇಟ್ ಪೊಲಿಟಿಕಲ್. ನಮ್ಮ ಲೈಕ್ ಇದು ಫ್ಯಾಕ್ಟ್ ಇದೆ, ನಾನೆಲ್ಲ RBI ಆರ್ಟಿಕಲ್ ಅಟ್ಯಾಚ್ ಮಾಡಿದ್ದೀನಿ, ನನ್ನ ಇದರಲ್ಲಿ ಏನು ನನ್ನ ಒಪಿನಿಯನ್ ಹೇಳ್ತಾ ಇಲ್ಲ ನಾನು. ಐ ಆಮ್ ಟೆಲ್ಲಿಂಗ್ ಯು ವಾಟ್ ಇಸ್ ಪುಟ್ ಔಟ್ ಇನ್ ದ ಅಫಿಷಿಯಲ್ ಸ್ಟೇಟ್ಮೆಂಟ್. ಅವಾಗ ಇಲ್ಲ ಇದು RBI ಇಂದ ಅಲ್ಲ, ಐ ಆಮ್ ಲೈಕ್ ಆರ್ಟಿಕಲ್ ಲಿಂಕ್ ಇದೆ, ಇಲ್ಲಿ ನ್ಯೂಸ್ ಆರ್ಟಿಕಲ್ ಇದೆ, ಇನ್ನೂ ಏನು ಬೇಕು. ದೇ ಆರ್ ನಾಟ್ ರೆಡಿ ಟು ಎಕ್ಸೆಪ್ಟ್ ದ್ಯಾಟ್ ಒಂದು ಹುಡುಗಿ ಈ ಥರ ಸೀರಿಯಸ್ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ. ಬಿಕಾಸ್ ಐ ಡೋಂಟ್ ನೋ ವಾಟ್ ಇಸ್ ದ ಪ್ರಾಬ್ಲಮ್ ದೇರ್. ನಂಗೆ ನಿಜ ಅರ್ಥ ಆಗಲ್ಲ. ಇಟ್ಸ್ ನಾಟ್ ಲೈಕ್ ನಾನು ನನ್ನ ಸ್ವಂತ ಅಭಿಪ್ರಾಯ ಹೇಳ್ತೇನೆ, ಒಬ್ವಿಯಸ್ಲಿ ಮೈ ಒಪಿನಿಯನ್ ಇಸ್ ದೇರ್, ಬಟ್ ಇಟ್ಸ್ ನಾಟ್ ಲೈಕ್ ಐ ಆಮ್ ಮೇಕಿಂಗ್ ಅಪ್ ದ ನ್ಯೂಸ್. ಆಗಿದ್ದನ್ನ ನಾನು ಕನ್ವೆ ಮಾಡ್ತಾ ಇದ್ದೀನಿ, ಸೊ ದ್ಯಾಟ್ ನೀವು ಎಚ್ಚರಿಕೆಯಿಂದ ಇರಿ ಇಫ್ ಯು ಹ್ಯಾವ್ ಮಿಸ್ ದ ನ್ಯೂಸ್ ಅಂತ ಅಷ್ಟೇ. ಅದ್ರ ಬದಲು ಇದೆಲ್ಲಿದೆ ಇಲ್ಲೇ ಇದೆ ಗುರು, ಎಲ್ಲ ಅಟ್ಯಾಚ್ ಮಾಡಿದ್ದೀವಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ದ ಕಮೆಂಟ್ಸ್ ಇಟ್ಸ್ ಆ್ಯಕ್ಚುಲಿ ವೆರಿ ತುಂಬ ಹರ್ಟ್ ಮಾಡತ್ತದು. ಯಾಕಂದರೆ ಕಂಟೆಂಟ್ ಮೇಲೆ ಫೋಕಸ್ ಮಾಡಲ್ಲ, ಅದು ಬಿಟ್ಟು ನೀವು ಯಾವ ಥರ ಬಟ್ಟೆ ಹಾಕಿದ್ದೀರಾ, ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀರಾ, ಅಥವಾ ಈ ವಿಡಿಯೋ ಮೇಲೆ ಏನಕ್ಕೆ ಇದನ್ನು ಮಾಡಿದ್ರಿ, ಹುಡುಗಿಯರು ಮಾತಾಡೋ ಅಂಥ ಟಾಪಿಕ್ ಇದಲ್ಲ. ನನ್ನ ಪೇಜ್, ನಾನು ಹಾಕ್ತಾ ಇರೋ ಕಾಂಟೆಂಟು,
ನಿಮ್ಗೆ ಬೇಕಿದ್ರೆ ನೋಡಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಫೋರ್ಸ್ ಮಾಡ್ತಾ ಇಲ್ಲ ನಿಮ್ಗೆ ನೋಡೋಕ್ಕೆ. ಸೊ ಸಮ್ಟೈಮ್ಸ್ ಆಡಿಯನ್ಸ್ ಆರ್ ಆಲ್ಸೋ ಸ್ಟೀರಿಯೋಟಿಪಿಕಲ್ ಅಟ್ ಟೈಮ್ಸ್. ಟಿಪಿಕಲ್ ಅಟ್ ಇಟ್ಸ್ ಪೀಕ್. ಎಸ್, ಎಕ್ಸಾಕ್ಟ್ಲಿ. ನೀ ಬಿಂದಿ ಯಾಕಿಟ್ಟಿಲ್ಲ, ಯಾ, ನೀವು ಟ್ರೆಡಿಷನಲ್ ಡ್ರೆಸ್ ಯಾಕೆ ಹಾಕಿಲ್ಲ, ದ ಕಾಂಟೆಂಟ್ ಏನಿದೆ ಅದು ಸರಿ ಇದೆಯಾ ತಪ್ಪಿದ್ಯಾ ಅನ್ನೋದಕ್ಕಿಂತ ದೇ ವಾಂಟ್ ಟು ಫೋರ್ಸ್ ಯು ಟು ಬಿ ಲೈಕ್ ದ್ಯಾಟ್. Exactly. ಅವ್ರು ಹೆಂಗಿರ್ಬೇಕು ಅಂತ ಅನ್ಕೊಳ್ತಿದಾರೋ ನೀವು ಆ ರೀತಿ ಇರಬೇಕು. ಎಕ್ಸಾಕ್ಟ್ಲಿ.